ಇರಾನ್ ಎಚ್ಚರಿಕೆ ಕೊಟ್ಟಿದ್ದಂತೆಯೇ ಹೆಚ್ಚಳವಾಗ್ತಿರೋದು ಕಚ್ಚಾ ತೈಲದ ಬೆಲೆ. ಮುಗೀತು ಕಥೆ ಅಲ್ಲಿಗೆ. ಕಚ್ಚಾ ತೈಲದ ಬೆಲೆ ಏರಿಕೆ ಆಗಕ್ಕೆ ಶುರುವಾಗ್ಬಿಟ್ರೆ ಅನೇಕ ದೇಶಗಳ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಆ ದೇಶಗಳ ಕರೆನ್ಸಿ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ಳೋಕೆ ಶುರುವಾಗುತ್ತೆ. ಅದರ ಮೌಲ್ಯ ಕುಸಿತಾ ಹೋಗುತ್ತೆ. ಸಹಜವಾಗಿ ಜಾಸ್ತಿ ಹಣ ಅಂದರೆ ಒಂದು ಹಣ ತನ್ನ ಮೌಲ್ಯ ಕಳ್ಕೊಂಡಾಗ ಕಡಿಮೆ ಬೆಲೆ ಪದಾರ್ಥಗಳನ್ನು ಕೊಂಡುಕೊಳ್ಳಲಿಕ್ಕೆ ಏನು ನೀವು ಒಂದಷ್ಟು ಈಗ 10 ರೂಪಾಯಿ ಕೊಡ್ತಾಯಿದ್ರಿ ಅಂತ ಅಂದ್ಕೊಳ್ಳಿ ಒಂದು ಪದಾರ್ಥ ಕೊಂಡ್ಕೊಳ್ಳಿಕ್ಕೆ. ಇದೇ ಥರ ತೈಲ ಬೆಲೆ ಜಾಸ್ತಿ ಆಗ್ತಾ ಹೋದರೆ ಆ 10 ರೂಪಾಯಿ ಜಾಗದಲ್ಲಿ 20 ರೂಪಾಯಿ ಆಗುತ್ತದೆ, 30 ರೂಪಾಯಿ ಆಗುತ್ತೆ. ಮನಿ ಅಥವಾ ದುಡ್ಡು ಅಥವಾ ಕರೆನ್ಸಿ ಇದೆಯಲ್ಲ, ಇದು ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ತಾ ಹೋಗುತ್ತೆ. 10 ರೂಪಾಯಿನ ವಸ್ತುವಿಗೆ 30 ರೂಪಾಯಿ ಕೊಡುವಂಥ ಕಾಲ ಬರುತ್ತೆ, 25 ರೂಪಾಯಿ ಕೊಡ್ತಕ್ಕಂಥ ಕಾಲ ಬರುತ್ತೆ. ಇನ್ಫ್ಲೇಷನ್ನು ಜಾಸ್ತಿ ಆಗುತ್ತೆ. ಆಯಾ ದೇಶಗಳ ಕರೆನ್ಸಿ ತನ್ನ ಮರ್ಯಾದೆ ಕೂಡ ಕಳ್ಕೊಳ್ತಾ ಹೋಗುತ್ತೆ. ಇಲ್ಲಿ ಬ್ಯಾರಲ್ಗೆ $200 80, 79, $78 ಇತ್ತು. ಒಂದು ಕ್ರೂಡ್ ಆಯಿಲ್ನ ಬ್ಯಾರಲ್ಗೆ $200 ಆಗುತ್ತೆ ಅಂತ ಇದೀಗ ಎಚ್ಚರಿಸ್ತಾ ಇರೋದು ಇರಾನ್. $200 ಆಗುತ್ತೆ ಅಂತ ನೋಡ್ಬಿಟ್ರೆ ನಿಮಗೆ ಹೆಚ್ಚು ಕಡಿಮೆ 100, 110, 120% ಜಾಸ್ತಿ ಆದಂಥ ಲೆಕ್ಕ. 100, 120% ಜಾಸ್ತಿ ಆಗಿಬಿಟ್ರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ನಿಮಗೆ 100 ರೂಪಾಯಿ ಇರೋ ಕಡೆ 200, 220, 230 ಆಗಿಬಿಡುತ್ತೆ. ಆ ಥರದ ಸನ್ನಿವೇಶ ನಿರ್ಮಾಣವಾಗುತ್ತೆ ಅಂಥೇಳಿ. ಕಾರಣ ಏನೋ ಬರೀ ಗಾಡಿ ಓಡ್ಸೋಕ್ಕೆ ಬೇಕಲ್ಲಪ್ಪ, ತೈಲ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ. ನಿಮಗೆ ಕೃಷಿ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಅವನು ಜಾಸ್ತಿ ಮಾಡ್ತಾನಲ್ಲ, ನಾನು ಜಾಸ್ತಿ ಕೊಡ್ತಾ ಇದ್ದೀನಪ್ಪ ಪೆಟ್ರೋಲ್ ಡೀಸೆಲ್ಗೆ ಅಂಥೇಳಿ. ಸೊ ಹಾಗಿದ್ದಾಗ ಏನಾಗ್ಬಿಡುತ್ತೆ, ಓವರಾಲ್ ಆಗಿ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಇದು ಅಂತ. ಬ್ಯಾರಲ್ ತೈಲ ದರ $180 ಗಡಿ ದಾಟುವಂಥ ಆತಂಕ ಇದೆ. ಹೋರ್ಮುಜ್ ಜಲಸಂಧಿಯಲ್ಲಿ ತೈಲ ಪೂರೈಕೆ ಸ್ಥಗಿತ ಆಗ್ತಾ ಇದೆ. ಏಪ್ರಿಲ್ ಅಂತ್ಯದವರೆಗೂ ಇದೇ ಕಥೆ ಮುಂದುವರೆದು ಬಿಟ್ಟರೆ ದರ ಏರಿಕೆ ದೊಡ್ಡ ಮಟ್ಟದಲ್ಲಾಗುತ್ತೆ ಅಂತ. ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯಾಗುವಂಥ ಭೀತಿ ಒಂದು ಕಡೆ ಇಡೀ ವಿಶ್ವವನ್ನೇ ಕಾಡ್ತಾ ಇದೆ.